ಅವ್ವ ಅದೇ ಅತ್ತೆ ನೀರು ಹಿಡಿಯೋಕೆ ಹೋಗ್ಬಿಟ್ಟು ಬಿದ್ದುಬಿಟ್ಟು ನಡ ಉಳ್ಕಿಸ್ಕೊಬಿಟ್ಟಿದ್ದಾರಂತೆ ಕಣವ. ಒಂದಷ್ಟು ದಿವಸ ರೆಸ್ಟ್ ತಗೋಬೇಕು ಅಂತ ಹೇಳಿದಾರಂತೆ. ಅಲ್ಲ ಯಾಕೆ ಮಾಡ್ಕೊಳಕ್ಕೆ ಹೋದ್ರು, ಆಸ್ಪತ್ರೆ ಕರ್ಕೊ ಹೋಗಿದ್ದಾರಂತೆ. ಆಮೇಲೆ ಯಾವುದೂ ಹೇಳ್ತೀನಿ ಅಂತ ಅಂದಿದ್ದಾರಂತೆ. ಒಟ್ಟಿಗೆ ಸದ್ಯಕ್ಕೆ ಅವ್ರಿಗೆ ರೆಸ್ಟ್ ತಗೊಳ್ಳೇಬೇಕಂತೆ ಕಣವ. ಅಲ್ಲ ಕಣ್ಮಗ ಅದಕ್ಕೆ ಹಿಂಗಾಗೋಯ್ತು, ಹುಷಾರಾಗಿ ಮಾಡಬೇಕು ತಾನೇ. ಇಲ್ಲ ಆತ್ಕಿದ್ರಕ್ಕೆ ನೀರು ನಿಂತೋಯ್ತವೆ ಹಂಗೆ ಹಿಂಗೆ ಅಂತ ಆತ್ರದಲ್ಲೇನೋ ಹಿಡಿತಾ ಇದ್ರೇನೋ. ಇಲ್ಲ ಮಳೆ ಅಲ್ವಾ ಏನೋ ಜಾರ್ಗಿರ್ಬಿಟ್ಟಿದ್ದೋ ನೀರು ಹಿಡಿಯೋವತ್ತಲ್ಲಿ. ಏನಾರು ಆಗಲಿ ಹುಷಾರಾಗಿ ಮಾಡಬೇಕು ತಾನೇ. ಅಲ್ಲ ಭಾರಿ ಒಳ್ಳೆ ಮನಸ್ಸೆ. ಈ ಥರ ಆಗೋಯ್ತಲ್ಲ ಮಗ, ನನಗೆ ಭಾರಿ ಒಟ್ಟುರಿತ ಕೂತದೆ. ಹಿಂಗೆ ಆಗೋಯ್ತಲ್ಲವ ಭಗವಂತ. ಅಲ್ಲ ಯಾಕೆ ಮಾಡ್ಕೊಳಕ್ಕೆ ಹೋದ್ರು, ಡಾಕ್ಟ್ರ್ ಮೇಲೆ ಯಾವುದೂ ಹೇಳ್ತೀನಿ ಅಂದಿದ್ದಾರಂತೆ. ಜಾಸ್ತಿ ನೋಡ ಹುಡಿಕೊಂಡು ಕಾಲು ಇದಾಗ್ಬಿಟ್ಟಿದ್ದದಂತೆ ಕಣವ. ಕಾಲುವೆ ಹುಡಿಕೊಬಿಟ್ಟಿದ್ದದಂತೆ, ಕಾಲು ಏಟಾಗ್ಬಿಟ್ಟಿದ್ದದಂತೆ. ಹುಷಾರಾಗಿ ಮಾಡಬೇಕು ತಾನೇ ಕೆಲಸವ. ಈಗ ಏನು ಮಾಡೋರವ ಈಗ ಇವ್ರುವೆ ಭಾರಿಯ ಬೇಜಾರಲ್ಲವ್ರೆ ನೀನು ಅಳಿಯನುವೆ. ಹಿಂಗೆ ಆಗೋಯ್ತಲ್ಲ ಅವನಿಗೆ ಅಂದ್ಬಿಟ್ಟು ಈಗ ಏನು ಮಾಡೋದವ, ನೋಡ್ಕೊಂಡರು ಬರೋದ ಬಾ. ಸರಿ ಕಂತಾಕೋ, ಯಾವ ಆಸ್ಪತ್ರೆ ಅಂತ ಕೇಳು, ಹೋಗಿ ನೋಡ್ಕೊಬರದ. ಇಲ್ಲ ಏನಾರು ಅನ್ನಕ್ಕಿಲ್ವಾ, ಇಷ್ಟು ಹೆಚ್ಚು ಕಡಿಮೆ ಆಗಿದ್ರೆ ಬಂದಿಲ್ಲ ಮಾಡಿಲ್ಲ ಅಂತವ, ಹೋಗಿದ್ದು ಬರೋದಕ್ಕಂತಾಕೋ ಅವ. ಅದೇ ಕಣವ, ಅವ್ರಿಗೇನಾರು ಹೆಚ್ಚಾಗಿ ಉಸ್ಗಿ ಸರಿಲ್ಲ, ಕಾಲ್ಗಿಲ್ ನಾವು ಉಳಿಕೊಂಡದೆ ಅಂದರೆ ಅವ ಅಲ್ಲೇ ಉಳ್ಕೊತೀನಿ ಕಣವ. ಆಮೇಲೆ ಸೊಸೆ ಓದ್ಲ ಅಪ್ಪನ ಮನೆಗೆ ಇಷ್ಟು ಹುಷಾರಿಲ್ಲ ಅಂದ್ರೂ ಉಳ್ಕೊಳ್ಳಿಲ್ಲ ಮಾಡಲಿಲ್ಲ ಹಂಗೆ ಹಿಂಗೆ ಅಂತ ಅಂತಾರೆ. ನೋಡ್ಬಿಟ್ಟು ಅವ ಒಂದಷ್ಟು ದಿವಸ ಉಳ್ಕೊತೀನಿ. ಅಲ್ಲ ಕಣ್ಮಗ ಬಿಡು, ಭಗವಂತ ಸಣ್ಣ ಪುಟ್ಟ ಆಸೆನೂ ಈಡೇರ್ಸಕ್ಕಿಲ್ಲಕತ್ತೆ. ಒಂದಷ್ಟು ದಿವಸ ನನ್ನ ಮಗಳನ್ನ ಇರ್ಸ್ಕೊಳ್ಳೋದ ಇಟ್ಟಿಲಿ ಅಂತ ನಾವು ಅನ್ಕೊಂಡ್ರೆ ಹಿಂಗಾಗೋಯ್ತಲ್ಲ. ಇನ್ನು ಬೇಡ ಅನ್ನೋಕ್ಕದ ಈ ಪರಿಸ್ಥಿತಿಲಿ. ನಿಮ್ಮ ಅತ್ತೆಗೆ ನೋಡಿದ್ರೆ ಕಾಲು ನಡೆಯಲ್ಲ ಕೂತದೆ. ನೀನು ಅಪ್ಪನ ಮನೆಗಿದ್ರೆ ಚಂದವ, ನೋಡಿದವ್ರು ಏನನ್ನಕ್ಕಿಲ್ಲ. ಹತ್ಗಂಗೆ ಆಗಿದ್ವಿ ಅವಳೋಗಿ ಆರಾಮಾಗಿ ಅಪ್ಪನ ಮನೆಗೆ ಕೂತಾಳಾರ, ಏನು ಗೊತ್ತಾಗಿಲ್ವ ಅಂತ ಅಂತಾರೆ. 4 ಜನ 4 ಥರ ಹಾಡ್ತಾರೆ. ಏನು ಮಾಡೋದು, ಕಿವಿಡಕ್ಕೆ ಅವ್ರಿಗೂ ವಯಸ್ಸಾಗದೆ. ಒಬ್ರಿಗೆ ಬಾಣ್ತಾನೆ ಎಲ್ಲ ಮಾಡೋಕ್ಕೂ ಆಯ್ಕಿಲ್ಲ, ಮಟ್ಟಕ್ಕೆ ಆಯ್ಕಿಲ್ಲ. ಏನು ಮಾಡೋದು, ಅಯ್ಯೋ ಒಂದು ಗೊತ್ತಾಯ್ತಿಲ್ಲ ಕಂತಕೋ, ತಲೆ ಕೆಟ್ಟದಂಗೆ ಆಗದೆ. ಸರಿ ಹೋಗಿ ನೋಡೋದ ಆಸ್ಪತ್ರೆಗೆ, ಹೆಂಗೆ ಏನು ಅನ್ನೋದೆಲ್ಲ ಗೊತ್ತಾಯ್ತದೆ. ಆಮೇಲೆ ಬೇಕಾರೆ ಇದು ಮಾಡೋಕ್ಕಾಯ್ತದೆ, ಏನು ಅಂತ ಗೊತ್ತಾಯ್ತದಲ್ಲ. ಗೊತ್ತಾದ್ಮೇಲೆ ಏನೋ ಎತ್ತವು ಒಂದು ಬೇಕಾರೆ ಒಂದು 15 ದಿವಸ 1 ವಾರ ಇದ್ಬಿಟ್ಟು ಆಮೇಲೆ ಬರುವಂತೆ. ಕಾವೇರಿದು ಮದುವೆನೂ ಹತ್ರ ಬರ್ತದಲ್ಲ, ಆಗ ಬಂದು ಉಳ್ಕೊಳ್ಳುವಂತೆ. ಇನ್ನೇನು ಮಾಡೋಕ್ಕಾಗೋದು. ನಾನು ಯಾವ ಬಾಯಿಂದ ಬೇಡ ಅಂತ ನಾನೇ ಕಷ್ಟದಲ್ಲಿ ಇರೋವತ್ತಲ್ಲಿ ಕೈ ಹಿಡಿಬೇಕು. ಭಾರಿ ಒಳ್ಳೆ ಮನುಷ್ಯರು, ಹಿಂಗೆ ಆಗ್ಬಿಡ್ದಾಗಿತ್ತು. ಹೋಗಲಿ, ಹಿಂಗೆ ಆಗ್ಬಿಡ್ದಾಗಿತ್ತು ಕಣ್ಮಗ. ಭಾರಿ ಒಳ್ಳೆ ಮನುಷ್ಯರು. ಹೋಗಿ ಬಂದಾಗೆಲ್ಲವ ಸೀತಾ ಅಂತ ಏನು ನಿನ್ನ ಕಂಡ್ರೆ ಬಿದ್ದು ಸಾಯೋರು. ನಮ್ಮನ್ನು ಅಷ್ಟೇ ಬೀಗ್ರೆ ಅಂದ್ಕೊಂಡು ಏನು ಬಿದ್ದು ಸಾಯೋರು. ಬಾ ಮಗ ಪಟಪಟ್ಟ ಹೋಗ್ಬಿಟ್ಟು ನೋಡ್ಕೊ ಬಂದ್ಬಿಡೋಕ್ಕಾಯ್ತದೆ. ಭಾರಿ ಒಳ್ಳೆ ಮನುಷ್ಯರು ಕತೆ. ಅಯ್ಯೋ ಈ ಕಾಲದಲ್ಲಿ ಒಳ್ಳೆಯವ್ರಿಗೆ ಇಲ್ಲಕ್ಕಂತಕೋ ಕಾಲ ಇಲ್ಲಕತ್ತೆ. ಕಾಲದಲ್ಲಿ ಒಳ್ಳೆಯವ್ರಿಗೆ ಏನಾರು ಕಾಲ ಇದ್ದದ, ಏನೂ ಇಲ್ಲ. ಒಳ್ಳೆಯವ್ರು ಕಂಡ್ರೆ ಆ ಭಗವಂತನಿಗೂ ಆಯ್ಕಿಲ್ವಂತೆ. ಅಲ್ಲ ಅತ್ತೆ ಹುಷಾರಾಗಿ ಮಾಡಬೇಕು ತಾನೆ, ಎಲ್ಲ ನೋಡ್ಕೊಂಡು ಮಾಡ್ಕೊಂಡು. ಯಾವಾಗ ನೋಡಿಬರಿ ಆತರನೇ ಮಾಡ್ತಾರೆ. ಈ ಮಳೆಯಲ್ವೇ ಇಷ್ಟು ಜರಿ ಅಂತ ನೀರೆಲ್ಲವೇ ಹಿಂಗಿರೋವತ್ತಲ್ಲಿ ಹುಷಾರಾಗಿ ಮಾಡ್ದೇನೆ ಬಿಟ್ಟು ಈಗ ಬೇರೆ ಮಾಡ್ಕೊ ಕೂತವ್ರಲ್ಲ. ಹೋಗ್ಲಿ, ಹೊಸಿಗಿಸಿ ಆದರೆ ಸರಿ. ಏನಾದ್ರು ಹೆಚ್ಚು ಕಡಿಮೆ ಅಂದರೆ ಏನು ಮಾಡೋದು. ಯಾವುದಕ್ಕೂ ಹುಷಾರಾಗಿ ನೋಡ್ಕೊಂಡು ಮಾಡದೆ ಬಿಟ್ಟು ತಾಳು ಹೋಗಿದ್ದಾರು ಬರೋದ. ಹೋಗಿದ್ದು ಬರೋಕ್ಕಾಯ್ತದೆ. ಇನ್ನು ನಾನು ಹೆಂಗಿಲ್ಲ ಕೂತ್ಕೊಳ್ಳೇನೆ. ನಾನು ಚಂದವ ಜನ ಅತ್ತೆಗೂ ಸರಿಲ್ಲ ಅಂದರೆ ಬಂದು ಅಪ್ಪನ ಮನೇಲಿ ಕೂತ್ಕೊಳ್ಳೋದು. ಇವನ ಮನೆಯವ್ರು ಏನು ಅನ್ಕೊಳಕ್ಕಿಲ್ಲ. ಒಬ್ಬನಿಗಷ್ಟು ಸರಿಲ್ಲ ಅಂದ್ರೆ ಹೋಗಿ ಅಪ್ಪನ ಮನೇಲಿ ಕೂತಾವಳೆ ಅಂತ ಅವರು ಬೇಜಾರು ಮಾಡ್ಕೊಳಕ್ಕಿಲ್ವಾ. ಬೇಡ, ಬೇಜಾರು ಮಾಡ್ಕೊಬಿಟ್ಟರು. ಆಮೇಲೆ ಮಾವ ಏನು ಅನ್ಕೊಳಕ್ಕಿಲ್ಲ, ಕಿವುಡಮ್ಮವರೆಲ್ಲ ಏನು ಅನ್ಕೊಳಕ್ಕಿಲ್ಲ. ಹುಷಾರಿಲ್ಲ ಅಂದ್ರೆ ಅಪ್ಪನ ಮನೇಲಿ ಕೂತಾವಳೆ ಅಂತ ಅನ್ಕೊಳಕ್ಕಿಲ್ವಾ. ನೋಡೋದ ಡಾಕ್ಟ್ರು ಏನಂದರು, ಎಷ್ಟು ದಿವಸ ರೆಸ್ಟ್ ಮಾಡಬೇಕು ಅಂದರು. ಎಲ್ಲ ನೋಡ್ಬಿಟ್ಟು ಹೋಯ್ತೀನಿ. 1-2 ತಿಂಗಳು 1 ತಿಂಗಳು ಇದ್ದು ಬರ್ತೀನಿ. ಇನ್ನೂ ಕಷ್ಟ ಸುಖ ಆಗಲಿಲ್ಲ ಅಂದರೆ ನಾನಿಂತ ಸೊಸೆ ಅದನು ಕಷ್ಟ ಸುಖ ಆಗಬೇಕು ಮೊದಲು ಮನ್ಸ. ಆಮೇಲೆ ಎಲ್ಲವ ನಮ್ಮ ಅತ್ತೆ ಹೆಂಗಾರು ಆಡ್ಕೊಳ್ಳಿ ಏನಾರು ಆಡ್ಕೊಳ್ಳಿ, ಬೇಡ ನನಗೆ ಅದೆಲ್ಲವ. ಅದು ಅವ್ರವ್ರು ಬಿಟ್ಟಿದ್ದು ಅವ್ರ ಇಚ್ಛೆ. ಅದು ಅವ್ರಂಗೆ ಆಡ್ತಾರೆ ಅಂದ್ಬಿಟ್ಟು ನಾನುವೇ ಹೋಗ್ದೇ ಇದ್ರೆ ಅದು ಚೆನ್ನಾಗಿಲ್ಲ. ಅದು ಅವ್ರು ಬಿಟ್ಟಿದ್ದು ಅವ್ರ ಬುದ್ಧಿ, ಅದು ಅವ್ರನ್ನ ಅವ್ರ ಯೋಗ್ಯತೆ ತೋರಿಸ್ತದೆ. ಪಾಪ ನಮ್ಮವ್ವ ಇನ್ನೂ ದಡ್ಡಿ ಹಂಗೆ ಆಡ್ತಾಕೋತಾಳೆ. ನಮ್ಮ ಅತ್ತೆ ಬುದ್ಧಿ ಇನ್ನೂ ಗೊತ್ತಿಲ್ಲ. ಆದ್ರೂ ನಮ್ಮ ಅತ್ತೆ ಬುದ್ಧಿ ಸರಿಯಿಲ್ಲ ಅಂತ ನನ್ಗೆ ಗೊತ್ತು. ಆದ್ರೂ ನನ್ನ ಮತ್ತೆ ನಂಗೆ ಆಗಲಿ ಅಂತ ಏನು ಕೇಳಿ ಬಯಸಷ್ಟು ಕೆಟ್ಟವಳಲ್ಲ ನಾನು. ನಂಗೆ ಆಗ್ಬಾರ್ದಾಗಿತ್ತು. ಏನು ಮಾಡೋಕ್ಕೆ ಹಣೆ ಬರ ಆಗ್ಬಿಟ್ಟದೆ. ಹೋಗೋದಕ್ಕಂತಕೋ ನನಗಂತೂ ಹೋಗೋಕ್ಕೆ ಮನಸ್ಸೇ ಇಲ್ಲ. ಒಂಚೂರು ಅಂದರೆ ಒಂಚೂರು ಮನಸ್ಸಿಲ್ಲ. ಆದ್ರೂ ಹೋಗ್ಲೇಬೇಕಲ್ಲ, ಅನಿವಾರ್ಯ ಹೋಗೋದು. ಹೋಗಿದ್ದು ಬರೋದ. ಕಲ್ಯಾಣಿ ಜೊತೆ ಒಂದು ಅಷ್ಟು ದಿವಸ ಇರೋದ ಮದುವೆಗೆ ಮುಚ್ಚೆ ಅಂತ ಅಂದ್ಕೊಂಡೆ. ಹಿಂಗಾಗೋಯ್ತಲ್ಲ. ನಾವು ಅಂದ್ಕೊಂಡಂಗೆ ಏನು ಯಾವತ್ತೂ ಏನೂ ಆಯ್ಕಿಲ್ಲ. ಸುಮ್ಮನೆ ನಾವು ಹಂಗೆ ಹಿಂಗೆ ಅಂತ ಮುಂದಿನ ಯೋಚನೆ ಮಾಡ್ಕೊಂಡು ಕೂತ್ಕೊತೀವಿ. ಒಂದು ಕೆಲಸನೂ ನಾವು ಅಂದ್ಕೊಂಡಂಗೆ ಆಗಲ್ಲ. ಅವ್ವ ಮತ್ತೆ ತಟಪಟ್ಟನೆ ರೆಡಿ ಮಾಡಿಬಿಡು. ಹೊಸ ಅಡುಗೆ ಮಾಡೋದಿದ್ರೆ ಕಾವೇರಿಗೆ ಮಾಡಿಬಿಡು. ಆಸ್ಪತ್ರೆಗೆ ಹೋಗಿದ್ದು ಬರೋಕ್ಕಾಯ್ತದೆ. ಮಗ ಕಾವೇರಿಗೆ ಹೇಳ್ಬಿಟ್ಟು ಹೋಗೋಕ್ಕಾಯ್ತದೆ. ನಡಿಯವ. ಅಲ್ಲ ನಾನು ಇನ್ನೂ ಹುಳಿಯನ್ನ ತಿನ್ನಬೇಕು ಅಂತ ಕೂತಿತ್ತು. ಹುಳಿಯನ್ನಾರು ಮಾಡ್ಕೊಡ್ಬೇಕಾಯ್ತಲ್ಲ. ಹೊಟ್ಟೆ ಬೇರೆ ಉಳಿತಾ ಕೂತಿದೆ ನಿಮಗೆ. ಹಾಗೆ ಉಳ್ಕೊಬಿಟ್ಟಿಯಾ? ನೋಡ್ತೀನಿ ಕಣವ, ನೋಡ್ತೀನಿ ಅತ್ತೆ ಪರಿಸ್ಥಿತಿ ಹೆಂಗಿದೋ ಏನು ಅಂತವ. ಇಲ್ಲ ಪರವಾಗಿಲ್ಲ, ವಾಸಿ ಆಯ್ತಾರೆ, ಏನೂ ತೊಂದರೆ ಇಲ್ಲ. ನಾಳೆ ನಾಳಿದ್ದೆಲ್ಲ ವಾಸಿ ಆಗ್ಬಿಡ್ಬೋದು ಅನ್ನಂಗಿದ್ರೆ 1-2 ದಿವಸ ಇದ್ಬಿಟ್ಟು ಬಂದ್ಬಿಡ್ತೀನಿ.
ಇಲ್ಲ ಏನಾರು ಹೆಚ್ಚಿಗೆ ಜಾಸ್ತಿ ಸೀರಿಯಸ್ ಆಗದೆ ಅಂದ್ರೆ ಅವ ಇರ್ತೀನಿ, ಇನ್ನೇನು ಮಾಡನೆ. ಪುಟ್ಟಿ ತಿಮ್ಮನು ಸ್ಕೂಲ್ಗೆ ಹೋಗವೆ, ಬೈಕಾರು ಇದ್ದೀರಿ ಹೇಳ್ಬಿಟ್ಟು ಹೋಗ್ಬೇಕಾಯ್ತು. ಬೇಜಾರು ಬೇರೆ ಆಯ್ತಾ ಕೂತದೆ ನನಗೆ, ಹೆಂಗೆ ಹೋಗೋಣ ಏನವ ಅಂತ. ಹೋಗ್ದಾನೆ ಇರೋಕ್ಕೂ ಆಯ್ಕಿಲ್ವಲ್ವ. ಭಗವಂತ ಹಿಂಗೆ ಕಂತಕೋ, ಯಾವಾಗಲೂ ನನಗೆ ಸಣ್ಣ ಪುಟ್ಟ ಆಸೆನೂ ಈಡೇರ್ಸಕ್ಕಿರಕತ್ತೆ. ನಾನೇನೋ ಆರಾಮಾಗಿರೋದ ಇಲ್ಲಿ, ನೀನು ಹೇಳ್ತಿದ್ದಲ್ಲ ಒಂದು ವರ್ಷ ಕಂಟ ಇರೋ ಹಂಗೆ ಹಿಂಗೆ ಅಂತ ಹಂಗೆ ಅನ್ಕೊಂಡಿದ್ದೆ. ಹಿಂಗಾಗೋಯ್ತಲ್ಲ, ಏನವ ಮಾಡೋಣ ಈಗ. ಸರಿ ಬಿಡವ, ಸರಿ ಅವ ತಟಪಟ್ಟನೆ ನಡಿ, ಕೈ ಕಾಲು ಮುಖ ತೊಳ್ಕೋ, ಹೋಗೋಕ್ಕಾಯ್ತದೆ. ಕಾವೇರಿಗೂ ಹೇಳ್ಬಿಡು ಏನಾರು ಮಾಡ್ತಿರ್ಲಿ ಅವಳಿಗೆ. ಸರಿ ತಾಳ್ ಮಗ. ಸರಿ ಕತೆ ಕಾವೇರಿನೂ ಕರೆದ್ಬಿಟ್ಟು ಹೇಳ್ಬಿಡ್ತೀನಿ. ಮಗ ಲೇ ಕಾವೇರಿ, ಓಸಿ ನಿದ್ದೆ ಮಾಡಾಳ ಗಂಡನ ಮನೇಲಿ ಏನು ಕತೆ? ಮೊದಲೆಲ್ಲವ ಅಡುಗೆ ಮಾಡ್ಬಿಡೋಳು ಮಟ್ಬಿಡೋಳು, ನಾ ಕೆಲ್ಸಕ್ಕೆ ಹೋದಾಗ ಬರೀ ನಿದ್ದೆ ಮಾಡ್ತಾರೆ ಕೂತ್ಕೊಬಿಡೋಳು. ಈಗಲೂ ಓಸಿ ನಿದ್ದೆ ಮಾಡೋದು ಕಲ್ತಿದ್ದಾಳ. ಲೇ ಮಗ ಕಾವೇರಿ, ಅವ್ವ ಲೇ ಮಗ, ಅದೇ ಸೀತಾ ಅವ್ರ ಅತ್ತೆ ಏನೋ ಬಿದ್ದುಬಿಟ್ಟು ನಡ ಉಳ್ಕಿಸ್ಕೊಬಿಟ್ಟಿದಾರಂತೆ. ಯಾವಾಗವ ಏನು ಹೇಳ್ತಿದ್ದಿ ನೀನು? ಕಣ್ಮಗ ಏನೋ ಇವತ್ತು ನಿಮ್ಮ ಬಾಬಾ ಆಸ್ಪತ್ರೆಗೆ ಕರ್ಕೊಂಡಿದ್ದದಂತೆ, ಅದಕ್ಕೆ ಫೋನ್ ಮಾಡಿ ಹೇಳ್ತು. ನಾನುವೇ ತಾಳು ಹೋಗಿ ನೋಡ್ಕೊಬತ್ತೀವಿ ನಿಮ್ಮ ಅಕ್ಕ. ನಾನುವೇ ಅವ್ರಿಗೆ ನೀರು ಕುದಿಸಕ್ಕೆ ಮಡ್ಗಿನಿ, ಬೆಳೆ ಕಾಳು ಹಾಕಿವ್ನಿ. ಒಂದೇ ಸನಾರು ಉಪ್ಪಸನಾರು ಮಾಡಿಬಿಡು, ಈಕಿಟ್ಟು ಬಂದರೆ ಅನ್ನಗಿನ ಇಕ್ಕೊಡು. ಹೋಗಿದ್ದು ಬರ್ತೀವಿ ಕಣ್ಮಗ. ಸರಿ ಜಲ್ದಿ ಹೋಗಿದ್ದು ಬಂದ್ಬಿಡಿ. ಸೀತಾ ಉಳ್ಕೊಂಡ್ರೆ ಅಲ್ಲೇ ಉಳ್ಕೊತಾಳೆ. ಅಕ್ಕ ಏನು ಹೇಳ್ತಿದ್ದಿ? ಬಂದ್ಬಿಡು ಹೋಗಕ್ಕ. ಸುಮ್ಮನೆ ನೀನು ಅಲ್ಲೆಲ್ಲ ಉಳ್ಕೊಂಡು ಅಲ್ಲ ಉಳ್ಕೊತೀನಿ ಅಂತೆಲ್ಲ ಮದುವೆ ಗಂಟ ಅದಕ್ಕೆ ಹಿಂಗಾಗೋಯ್ತು. ನಾನೆಲ್ಲ ಅಕ್ಕ ಇಲ್ಲ ಇರ್ತಾನೆ ಅಂತ ಅನ್ಕೊಂಡಿದ್ದೆ. ಜಾಸ್ತಿ ಆಗಿಲ್ಲ ಅಂದರೆ ಯಾಕಂದ್ರೆ ನೋಡ್ಕೊಂಡು ಬಂದ್ಬಿಡು ಹೋಗು. ಕಾವೇರಿ ಹಂಗೆ ಮಾಡೋಕ್ಕಾಗದ? ನೋಡ್ಕೊಂಡು ಬಂದ್ಬಿಡು ಅಂತ ಇದೆಯಲ್ಲ, ಹಂಗೆ ಬರೋಕ್ಕಾಗದ? ಹಂಗೆ ಬರೋಕ್ಕಾಗಿಲ್ಲ ತಕೋ. ಅಲ್ಲ ಯಾರು ಏನಾರು ಅನ್ಕೊಳಕಿಲ್ವ? ಅತ್ತೆ ಏನು ಅನ್ಕೊಳಕಿಲ್ಲ? ನೋಡು ಬಂದುವಿಲ್ಲ ಇದ್ದುವಿಲ್ಲ ಅಲ್ಲೇ ಅವಳ ಅಪ್ಪನ ಮನೇಲಿ ಅಂತ ಅನ್ನಕ್ಕಿಲ್ವ? ಕಷ್ಟ ಸುಖ ಕೈಕಿಲ್ಲ ಅನ್ಕೊಳಕಿಲ್ವ? ಸುಮ್ಮನಿರು. ಇನ್ನೊಂದು ದಿವಸ ಬರ್ತೀನಿ ಅವ್ರಿಗೆ ವಾಸಿಗಿಸಿ ಎಲ್ಲ ಆದಮೇಲೆ ಇನ್ನೇನು ಮಾಡೋಣ. ಎಲ್ಲ ನನ್ನ ದುರದೃಷ್ಟಕತೆ, ಯಾವುದೂ ನೆಟ್ಗೆ ಇರೋಕ್ಕಿಲ್ಲ ನನ್ನ ಹಣೆ ಬರದಲ್ಲಿ. ನಾನು ಅನ್ಕೊಳ್ಳೋದೆ ಒಂದು, ಅದಾಗದೆ ಒಂದು. ಇನ್ನೇನು ಮಾಡೋಣ, ಸುಮ್ಮನಿರು. ಇನ್ನೊಂದು ದಿವಸ ಬರ್ತೀನಂತೆ. ಸರಿ ಹುಷಾರಾಗಿರು, ಅತ್ತಾಗಿತ್ತಾಗ ಎಲ್ಲಿಗೂ ಹೋಗ್ಬೇಡ ಮದುವೆ ಗಂಟ. ಆಮೇಲೆ ಹೊಟ್ಟಿತವೇ ಇರು. ಪುಟ್ಟಿ ತಿಮ್ಮ ಇರ್ತಾರಲ್ಲ, ಬೇಕಾದ್ರೆ ಒಂದು ವಾರ ರಜೆ ಹಾಕಿಸ್ಬಿಟ್ಟು ಇರ್ಸ್ಕೊ ಅವ್ರನ್ನ. ಏನೂ ಆಯ್ಕಿಲ್ಲ, ಆಗ್ಲಿಂದ ಸ್ಕೂಲ್ಗೆ ಹೋಗೋರಲ್ಲ, ಹೆಂಗಿರೋ ಮಳೆ ಹೊತ್ತು ಅವ್ರನ್ನ ಬೇಕಾದ್ರೆ ರಜೆ ಹಾಕಿಸ್ಬಿಟ್ಟು ಇರ್ಸ್ಕೊ ಒಂದು ವಾರ. ಆಮೇಲೆ ಅವ್ರಿಗೆ ನಮ್ಮ ಅತ್ತೆಗೆ ಹೆಂಗಿದ್ದದು ಏನು ಅನ್ಕೊಂಡು ನೋಡ್ಬಿಟ್ಟು ನಾನುವೇ ಇದು ಮಾಡ್ತೀನಿ. ಸರಿ ತಡ ರೆಡಿ ಆಗ್ಬಿಡ್ತೀನಿ. ಅವ್ವ ಹೊರಡದ? ಹೋಗ ಸೀತಾ ನಡಿ, ಹೋಗೋಕ್ಕಾಯ್ತದೆ. ಆಮೇಲೆ ಇಷ್ಟೊತ್ತಾಯಿತು ಹೇಳಿ ಇನ್ನೂ ಬಂದಿಲ್ಲ, ಏನು ಎತ್ತ ಅನ್ಕೊಳಕಿಲ್ವ? ಫೋನ್ ಮಾಡಿಬಿಟ್ಟು ಯಾವ ಆಸ್ಪತ್ರೆ ಏನು ಅಂತ ಕೇಳು, ಹೋಗಿ ನೋಡ್ಕೊಬರೋದೆ. ಸರಿ ಕಣವ, ಸರಿ ರೆಡಿಯಾಗಿ ಹೋಗು. ಕಾವೇರಿ ಒಂದು ಜೊತೆ ಬಟ್ಟೆ ತೆಗೆದ್ಬಿಡ್ಬಿಟ್ಟಿಯಾ ಅಲ್ಲಿ ಬ್ಯಾಗ್ ಅಲ್ಲವೇ? ಸರಿ ಅಕ್ಕ. ಟ್ರೆಂಗ್ 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 ಟ್ರೆಂಗ್. ಹಲೋ, ಅಲ್ಲ ಅತ್ತೆ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ? ಏನೂ ಇಲ್ಲ, ಹಂಗೆ ಯಾಕತ್ತೆ? ಡಾಕ್ಟ್ರ್ ಏನಾದರೂ ಹುಷಾರಾಗಲ್ಲ ಅಂದ್ರೆ? ಗೊತ್ತಿಲ್ಲ ಕನ್ಸಿತ, ಹಂಗೆ ನೋಡ್ಬೇಕು, ಆಮೇಲೆ ಕೇಳ್ತೀವಿ. ಈಗಲೇ ಯಾವ್ದು ಹೇಳಕ್ಕಾಗಿಲ್ಲ, ಜಾಸ್ತಿ ಏಟಾಗ್ಬಿಟ್ಟದೆ ಅಂತ ಕೂತವ್ರೆ. ಅದೇ ಅವ್ವ ನಾವಿಬ್ರು ಬರೋದು ಅನ್ಕೊಂಡಿದ್ದು. ಯಾವ ಆಸ್ಪತ್ರೆ ಎಲ್ಲಿ? ಅದೇ ಸಿಟಿಲಿ ಗೌರ್ಮೆಂಟ್ ಆಸ್ಪತ್ರೆ ಅದಲ್ಲ, ಆ ಆಸ್ಪತ್ರೆ. ಗೌರ್ಮೆಂಟ್ ಸಿಟಿ ಆಸ್ಪತ್ರೆಯಾ? ಅಲ್ಲಿ ಕ್ಲಿನಿಕ್ ಇತ್ತಲ್ಲ, ಅಲ್ಲಿ ಕರ್ಕ ಹೋಗಿದ್ದು. ಅವರು ಆಯ್ಕಿಲ್ಲ, ಕರ್ಕ ಹೊಂಟೋಗಿ ಅಂದ್ರಲ್ಲ, ಅದಕ್ಕೆ ಆ ಸಿಟಿ ಆಸ್ಪತ್ರೆ ಕರ್ಕೋದು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.